ಹಾಯ್ ಎಲ್ಲರೂ ಹೇಗಿದ್ದೀರಾ? ಬೋನಸ್ ಅನ್ನೋ ಥರ ಆದಿನಕಲ್ ಆಂಜನೇಯನ ದರ್ಶನ ಕೂಡ ಆಯಿತು ನನಗೆ 2ನೇ ದಿವಸದ ವೀಡಿಯೋದಲ್ಲಿ. ಸೊ ಓಕೆ, ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮೂರ ಹಬ್ಬದ 2ನೇ ದಿವಸದ ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆ ದೇವರಾದಂತಹ ಶ್ರೀ ಕಾಲ್ಕಟಮ್ಮ ದೇವಿ ಅಥವಾ ಕೆಂಪಮ್ಮ ದೇವಿಯ ಹಬ್ಬ ಇತ್ತು. ಸೊ ಇವತ್ತು ನಾವು ಹೆಣ್ಣು ದೇವರಿಗೆ ಹಬ್ಬ ಮಾಡ್ತೀವಿ 2ನೇ ದಿವಸ. ಸೊ ಚೆಂದ ರೆಡಿ ಮಾಡಿಕೊಂಡು ದೇವ್ರನ್ನ ಹೊಳೆ ಹತ್ರ ಕರ್ಕೊಂಡ್ಬಂದ್ವಿ. ಹೊಳೆ ಹತ್ರ ಪೂಜೆ ಮಾಡಬೇಕು ಅಂತ. ಸೊ ಹೊಳೆ ಹತ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಕಳಶ ಸ್ಥಾಪನೆ ಎಲ್ಲ ಮಾಡ್ತಾರೆ. ಕಳಶ ಎಲ್ಲ ಇಟ್ಟಾದಮೇಲೆ ದೇವರಿಗೆ ಈಟ್ಗಾಯಿ ಹಾಕಿಬಿಟ್ಟು ಆಮೇಲೆ ಬೇರೆ ದೇವಸ್ಥಾನ ಹತ್ರ ಎಲ್ಲ ಕರ್ಕೊಂಡು ಹೋದ್ವಿ. ಸೊ ಕಳಶ ಎಲ್ಲ ಇಟ್ಟು ದೇವರಿಗೆ ಹೊಳೆ ಪೂಜೆ ಎಲ್ಲ ಆದಮೇಲೆ ನನ್ನಮ್ಮ ಎಷ್ಟು ಚೆಂದ ಕಾಣಿಸ್ತಿದ್ರು ಗೊತ್ತಾ, ನೋಡೋಕ್ಕೆ 2 ಕಣ್ಣು ಸಾಲದು. ಸೊ ಆಮೇಲೆ ನಮ್ಮೂರಲ್ಲಿರೋ ಎಲ್ಲ ದೇವಸ್ಥಾನದ ಹತ್ರ ಹೋಗಿ ಈಟ್ಗಾಯಿ ಹಾಕಿಸ್ಕೊಂಡು ಆಮೇಲೆ ಅಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮೂರಲ್ಲಿರೋ ರುದ್ರಪ್ಪನ ಗುಡಿ. ನಮ್ಮೂರಲ್ಲಿ ರುದ್ರಪ್ಪ ಗರುಡಂದು ದೇವಸ್ಥಾನ ಇದೆ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ದೇವಿ ಮೆರವಣಿಗೆ ಅಂದರೆ ಕೇಳಬೇಕಾ, ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನನ್ನಮ್ಮ ಮಿರ ಮಿಂಚ್ತಾ ಇದ್ದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಕೊನೆಗೆ ಊರೊಳಗಡೆ ಬಂದ್ವಿ. ಸೊ ಊರೊಳಗಡೆ ಬಂದಮೇಲೆ ಈಟ್ಗಾಯಿ ಹಾಕಿಸ್ಕೊಂಡು ದೇವರು ಎಲ್ಲರ ಮನೆ ಮುಂದೆ ಹೋಗಿ ಅಲ್ಲಿ ಪೂಜೆ ತೊಗೊಂಡು ಆಮೇಲೆ ತಂಬಿಟ್ಟು ಆರತಿ ತೊಗೊಂಡು ಅಲ್ಲಿಂದ ಊರ ಆಚೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ತಮಟೆ ಇದ್ದರೆ ಏನು ನಮ್ಮ ಹುಡುಗರು ಕೇಳಬೇಕಾ, ಕೊಂಡಿದ್ದು ಆಲ್ರೆಡಿ ದೇವಸ್ಥಾನದ ಹತ್ರ ರೀಚ್ ಆಗೋದ್ವಿ. ರೀಚ್ ಆದಮೇಲೆ ಆರತಿಗಳೆಲ್ಲ ಬರೋಕ್ಕೆ ಶುರು ಆಯಿತು. ಈ ಹಬ್ಬಕ್ಕೂ ಪಕ್ಕದೂರಿಂದ ಕೂಡ ಆರತಿ ಬರುತ್ತೆ. ಎಷ್ಟು ಚೆಂದ ಇತ್ತು ಆರತಿ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು ಆರತಿ. ಎಷ್ಟು ಒಂದು ಆರತಿನೂ ರಿಪೀಟ್ ಆಗೋ ಥರ ಅನಿಸೇ ಇಲ್ಲ. ಎಲ್ಲ ಡಿಫ್ರೆಂಟ್ ಆಗಿತ್ತು. ಎಲ್ಲ ತೊಗೊಂಡು ಬಂದುಬಿಟ್ಟು ಆಮೇಲೆ ಒಳಗಡೆ ಬರ್ತಾಯಿದ್ರು. ಸೊ ದೇವ್ರನ್ನ ಇನ್ನೂ ತಂದಿಲ್ಲ, ಎಲ್ಲ ವೆಯ್ಟ್ ಮಾಡಿ ಅಂತ ಹೇಳುವಾಗ ಸೈಡ್ಗೆ ಎಲ್ಲ ನಿಂತಿದ್ರು. ಆ ಆರತಿ ಮಧ್ಯದಲ್ಲಿ ನಮ್ಮಮ್ಮ ಕೊಟ್ಟರು ನೋಡು ಎಂಟ್ರಿ, ಸಖತ್ತಾಗಿತ್ತು. ಬೇರೆ ಲೋಕದಿಂದನೇ ಬರ್ತಾ ಇದ್ದೀವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಲ್ಲಿ ಎದುರುಗಡೆ ನಿಂತು ನೋಡೋದಕ್ಕೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ಎಲ್ರಿಗೂ ಒಳ್ಳೇದು ಮಾಡಮ್ಮ ಅಂತ ನಮ್ಮಮ್ಮನ ಹತ್ರ ಬೇಡ್ಕೊಂಡು ಆಮೇಲೆ ಎಲ್ಲರೂ ತಂದಿರೋ ಆರತಿಗಳನ್ನಷ್ಟು ವೀಡಿಯೋ ಮಾಡಿಕೊಂಡು ಎಲ್ಲ ಆರತಿಗಳನ್ನ ತಂದಿಟ್ಟಾದಮೇಲೆ ಪೂಜೆ ಮಾಡಿ, ಸೊ ಆಮೇಲೆ ದೇವಿ ಪೂಜೆ ಮಾಡಿದ್ಮೇಲೆ ಈ ಥರ ಪದ ಹಾಡ್ತಾಯಿದ್ರು. ನಿಮ್ಮೂರಲ್ಲೂ ಈ ಥರ ಪದ ಹಾಡ್ತಾರಂದರೆ ಕಮೆಂಟ್ ಮಾಡಿ. ಸೊ ಪೂಜೆ ಎಲ್ಲ ಆದಮೇಲೆ ಆರತಿ ಎಲ್ಲ ಹೊರಡೋಕ್ಕೂ ಮುಂಚೆ ಈ ಆರತಿ ಎತ್ಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ.
ವಾವ್ ಅಂತ ಅನಿಸ್ತಾ ಇತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಪಕ್ಕದೂರಿಂದ ಬಂದಿರೋ ಆರತಿನ ಕಳಿಸ್ಕೊಟ್ಟು ಆಮೇಲೆ ನಾವು ನಮ್ಮೂರ ಕಡೆಗೆ ಹೋದ್ವಿ. ಇದಾಗಿತ್ತು ನಮ್ಮೂರ ಹಬ್ಬದ ಡೇ 2 ವಿಡಿಯೋ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಸಿಗೋಣ ಮತ್ತೆ. ಬಾಯ್ ಎಲ್ರಿಗೂ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.